ಹರೇ ಶ್ರೀನಿವಾಸ. ಕಾರ್ತೀಕ ಮಾಸದ 17ನೆಯ ದಿವಸದ ವ್ರತಕಥಾಶ್ರವಣ. ಓ ಮುನಿಶ್ರೇಷ್ಠರೇ, ಎಲೆ ಧನಲೋಭಿ, ನಿನಗಾದ ಸಂಶಯಕ್ಕೆ ಉತ್ತರ ಹೇಳುತ್ತಿದ್ದೇನೆ ಕೇಳು. ಕರ್ಮದಿಂದ ಆತ್ಮಕ್ಕೆ ದೇಹಧಾರಣೆ ಸಂಭವಿಸುತ್ತದೆ. ಆದ್ದರಿಂದ ಶರೀರೋತ್ಪತ್ತಿಗೆ ಕರ್ಮ ಕಾರಣವಾಗುತ್ತಿದೆ. ಶರೀರಧಾರಣೆಯಿಂದಲೇ ಆತ್ಮ ಕರ್ಮವನ್ನು ಮಾಡುತ್ತದೆ. ಆದ್ದರಿಂದ ಕರ್ಮ ಮಾಡುವುದಕ್ಕೆ ಶರೀರವೇ ಕಾರಣವಾಗಿದೆ. ಸ್ಥೂಲ ಸೂಕ್ಷ್ಮ ಶರೀರ ಸಂಬಂಧದಿಂದ ಆತ್ಮಕ್ಕೆ ಕರ್ಮ ಸಂಬಂಧ ಉಂಟಾಗುವುದೆಂದು ಮೊಟ್ಟಮೊದಲು ಪರಮೇಶ್ವರನು ಪಾರ್ವತೀದೇವಿಗೆ ವಿವರಿಸಿದನು. ಅದನ್ನು ನಿಮಗೆ ನಾನು ವಿವರಿಸುತ್ತಿದ್ದೇನೆ. ಆತ್ಮವೆಂದರೆ ಈ ಶರೀರದಲ್ಲಿ ಅಹಂಕಾರವಾಗಿ ಆವರಿಸಿ ವ್ಯವಹರಿಸುತ್ತಿದೆ ಎಂದು ಅಂಗಿರಸ ಮುನಿಗಳು ಹೇಳಿದಾಗ, ಓ ಮುನಿಶ್ರೇಷ್ಠರೇ, ನಾನಿದುವರೆಗೂ ಈ ಶರೀರವೇ ಆತ್ಮವೆಂದು ಭಾವಿಸಿದ್ದೆ. ಆದ್ದರಿಂದ ಇನ್ನಷ್ಟು ವಿವರವಾಗಿ ಹೇಳಲ್ಪಟ್ಟಿರುವ ವಾಕ್ಯಾರ್ಥ ಜ್ಞಾನಕ್ಕೆ ಪದಾರ್ಥ ಜ್ಞಾನ ಕಾರಣವಾಗುತ್ತಿದೆ. ಆದರೆ ಅಹಂ ಬ್ರಹ್ಮನೆಂಬ ವಾಕ್ಯಾರ್ಥವನ್ನು ಕುರಿತು ನನಗೆ ವಿವರವಾಗಿ ಹೇಳಿರಿ ಎಂದು ಧನಲೋಭನು ಪ್ರಾರ್ಥಿಸಿದನು. ಆಗ ಅಂಗೀರಸ ಮುನಿಗಳು ಧನಲೋಭನನ್ನು ಉದ್ದೇಶಿಸಿ ಹೀಗೆಂದರು. ಈ ದೇಹವು ಅಂತಃಕರಣ ವೃತ್ತಿಗೆ ಸಾಕ್ಷಿಯೇ. ನಾನು ನನ್ನದು ಎಂದು ಹೇಳಲಾಗುವ ಜೀವಾತ್ಮವೇ ಅಹಂ ಎಂಬ ಶಬ್ದವು. ಸರ್ವಾಂತರ್ಯಾಮಿಯಾಗಿ ಸಚ್ಚಿದಾನಂದ ರೂಪವಾದ ಪರಮಾತ್ಮ ನಾ ಎಂಬ ಶಬ್ದವು. ಆತ್ಮಕ್ಕೆ ಘಟಾದಿಗಳಂತೆ ಶರೀರಕ್ಕೆ ಇಲ್ಲ. ಆ ಆತ್ಮ ಸಚ್ಚಿದಾನಂದ ಸ್ವರೂಪವು. ಬುದ್ಧಿ ಸಾಕ್ಷಿ ಜ್ಞಾನರೂಪಿ ಶರೀರೇಂದ್ರಿಯಗಳು ಮುಂತಾದವುಗಳ ವ್ಯಾಪಾರದಲ್ಲಿ ಅನ್ವಯಗೊಳಿಸಿ ಅದಕ್ಕಿಂತ ಬೇರೆಯೇ ಇರುವುದಾಗಿ ನಿರಂತರ ಒಂದೇ ರೀತಿಯಲ್ಲಿ ಪ್ರಕಾಶಿಸುತ್ತಿರುವುದು ಆತ್ಮ ಎನ್ನಲ್ಪಡುತ್ತದೆ. ನಾನು ಎನ್ನುವುದು ಶರೀರೇಂದ್ರಿಯಗಳಲ್ಲಿ ಒಂದಲ್ಲ ಎಂಬುದನ್ನು ತಿಳಿದುಕೋ. ಆ ದೇಹೇಂದ್ರಿಯಾದಿಗಳೆಲ್ಲವನ್ನೂ ಯಾವುದು ಪ್ರಕಾಶಿಸುವಂತೆ ಮಾಡುವುದೋ ಅದೇ ನಾನು ಎಂದು ನಿಶ್ಚಯಿಸು. ಆದ್ದರಿಂದ ಅಸ್ಥಿರಗಳಾದ ಶರೀರೇಂದ್ರಿಯಾದಿಗಳು ಕೂಡ ನಾನಾ ರೂಪಗಳಲ್ಲಿದ್ದು ನಶಿಸುವುದೇ ಅಲ್ಲದೆ ಈ ದೇಹಕ್ಕೆ ಜಾಗೃತ್ ಸ್ವಪ್ನ ಸುಷುಪ್ತಿ ವ್ಯವಸ್ಥೆಗಳು ಸ್ಥೂಲ ಸೂಕ್ಷ್ಮಕಾರ ಶರೀರಗಳಲ್ಲಿ ನಾನು ನನ್ನದು ಎಂದು ವ್ಯವಹರಿಸುವುದೇ ಆತ್ಮವೆಂದು ಗ್ರಹಿಸಿಕೋ. ಕಬ್ಬಿಣವು ಸೂಜಿಗಲ್ಲಿಗೆ ಅಂಟಿಕೊಂಡು ತಿರುಗುವಂತೆ ಶರೀರ ಇಂದ್ರಿಯಗಳು ಯಾವುದನ್ನು ಆಶ್ರಯಿಸಿ ತಿರುಗುತ್ತದೆಯೋ ಅದೇ ಆತ್ಮ. ಹಾಗೆ ಅವು ಆತ್ಮದಿಂದ ತಮ್ಮ ಕಾರ್ಯನಿರ್ವಹಿಸುತ್ತದೆ. ನಿದ್ರೆಯಲ್ಲಿ ಶರೀರೇಂದ್ರಿಯಗಳ ಸಂಬಂಧವಿಲ್ಲದೆ ಗಾಢನಿದ್ರೆ ಹೋಗಿ ಎಚ್ಚರಗೊಂಡ ನಂತರ ನಾನು ಸುಖನಿದ್ರೆ ಮಾಡಿದೆ, ಸುಖವಾಗಿದೆ ಅಂದುಕೊಳ್ಳುವುದೇ ಆತ್ಮ. ದೀಪವು ಗಾಜಿನ ಚಿಪ್ಪಿನೊಳಗಿದ್ದು ಆ ಗಾಜನ್ನು ಹೊಳೆಯುವಂತೆ ಮಾಡುವ ಹಾಗೆ ಆತ್ಮ ಕೂಡ ದೇಹೇಂದ್ರಿಯಗಳನ್ನು ಪ್ರಕಾಶಗೊಳಿಸುತ್ತದೆ. ಆತ್ಮ ಪರಮಾತ್ಮ ಸ್ವರೂಪವಾದ್ದರಿಂದ ಅದಕ್ಕೆ ಧಾರಾಪುತ್ರಾದಿಗಳು ಇಷ್ಟವಾಗುತ್ತಿದ್ದಾರೆ. ಅಂತಹ ವಿಶೇಷ ಪ್ರೇಮಾಸ್ಪದವಾದ ವಸ್ತು ಯಾವುದೋ ಅದೇ ಪರಮಾತ್ಮ ಎಂದು ಗ್ರಹಿಸುವುದು ತತ್ವಮಸಿ ಮುಂತಾದ ವಾಕ್ಯದಲ್ಲಿನ ತ್ವಂ ಎಂಬ ಪದಕ್ಕೆ ಕಿಂಚಿತ್ ಜ್ಞಾತ್ವಾದಿ ವಿಶಿಷ್ಟದಲ್ಲಿ ಜೀವಾತ್ಮವೆಂದು ಅರ್ಥ. ತತ್ ಎಂಬ ಪದಕ್ಕೆ ಸರ್ವಜ್ಞತ್ವಾದಿ ಗುಣತ್ವ ವಿಶಿಷ್ಟವಾದ ಸಚ್ಚಿದಾನಂದ ಸ್ವರೂಪವೆಂದು ಅರ್ಥ. ತತ್ವಮಸಿ ಎಂಬುದು ಜೀವಾತ್ಮ ಪರಮಾತ್ಮರ ಏಕತ್ವವನ್ನು ಬೋಧಿಸುತ್ತದೆ. ಈ ರೀತಿಯಾಗಿ ಸರ್ವಜ್ಞತ್ವಾದಿ ಧರ್ಮಗಳನ್ನು ಪರಿತ್ಯಜಿಸಿದಾಗ ಸಚ್ಚಿದಾನಂದ ರೂಪವೊಂದೇ ನಿಲ್ಲುತ್ತದೆ. ಅದೇ ಆತ್ಮ. ದೇಹ ಲಕ್ಷಣ ಇರುವುದು, ಹುಟ್ಟುವುದು, ಬೆಳೆಯುವುದು, ನಶಿಸುವುದು, ಸಾಯುವುದು ಮುಂತಾದ 6 ಭಾಗಗಳು ಶರೀರಕ್ಕೆ ಹೊರತು ಆತ್ಮಕ್ಕಿಲ್ಲ. ಜ್ಞಾನಾನಂದ ಸ್ವರೂಪವೇ ಪೂರ್ಣತ್ವವುಳ್ಳದ್ದು. ವೇದಗಳಲ್ಲಿ ಯಾವುದಕ್ಕೆ ಸರ್ವಜ್ಞತ್ವ, ಉಪದೇಶ, ಸಂಪೂರ್ಣತ್ವವನ್ನು ನಿರೂಪಿಸಲ್ಪಟ್ಟಿರುವುದೋ ಅದೇ ಆತ್ಮ. ಒಂದು ಮಡಕೆಯನ್ನು ನೋಡಿ ಅದು ಮಣ್ಣಿನಿಂದ ಮಾಡಿದ್ದೆ ಎಂದು ಯಾವ ರೀತಿಯಲ್ಲಿ ಗ್ರಹಿಸುತ್ತೇವೋ ಹಾಗೆಯೇ ಒಂದು ದೇಹಾಂತರ್ಯಾಮಿಯಾದ ಜೀವಾತ್ಮನೇ ಪರಮಾತ್ಮನೆಂದು ತಿಳಿದುಕೊಳ್ಳಬೇಕು. ಜೀವದಿಂದ ಕರ್ಮಫಲವನ್ನು ಅನುಭವಿಸುವಂತೆ ಮಾಡುವವನು ಪರಮೇಶ್ವರನೆಂದು, ಜೀವರು ಆ ಕರ್ಮಫಲವನ್ನು ಅನುಭವಿಸುವರೆಂದು ತಿಳಿದುಕೋ. ಆದ್ದರಿಂದ ಮನುಷ್ಯ ಗುಣ ಸಂಪತ್ತು ಉಳ್ಳವನಾಗಿ ಗುರು ಶುಶ್ರೂಷೆ ಮಾಡಿ ಸಂಸಾರ ಸಂಬಂಧವಾದ ಆಸೆಗಳೆಲ್ಲವನ್ನೂ ತೊರೆದು ವಿಮುಕ್ತಿ ಪಡೆಯಬೇಕು. ಒಳ್ಳೆಯ ಕೆಲಸಗಳನ್ನು ಮಾಡಲಿಚ್ಛಿಸುವ ಚಿಚ್ಶುದ್ಧಿ, ಭಕ್ತಿ, ಜ್ಞಾನ, ವೈರಾಗ್ಯದಿಂದ ಮುಕ್ತಿ ಹೊಂದುತ್ತಾನೆ. ಆದ್ದರಿಂದ ಸತ್ಕಾರ್ಯಾನುಷ್ಠಾನವನ್ನು ಮಾಡಬೇಕು. ಒಳ್ಳೆಯ ಕೆಲಸಗಳನ್ನು ಮಾಡದ ಹೊರತು ಮುಕ್ತಿ ಲಭಿಸುವುದಿಲ್ಲವೆಂದು ಅಂಗಿರಸ ಮಹರ್ಷಿಗಳು ಹೇಳಿದಾಗ ಧನಲೋಭನು ನಮಸ್ಕರಿಸಿ ಹೀಗೆಂದನು. ಇತಿ ಸ್ಕಾಂದ ಪುರಾಣಾಂತರ್ಗತ ವಸಿಷ್ಠ ಪ್ರೋಕ್ತ ಕಾರ್ತಿಕ ಮಹಿಮೆಯಲ್ಲಿನ 17ನೇ ಅಧ್ಯಾಯವು ಸಮಾಪ್ತಿಯಾದುದು.